ಸ್ನೇಹಿತರೆ, ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂತಂದರೆ, ಇಲ್ಲಿ 4 ಮಿಲಿಯನ್ ನೋಟ್ಸ್ ಸೆಲೆಬ್ರೇಷನ್ ಈವೆಂಟ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಇವತ್ತು ರಿವಾರ್ಡ್ಸು ಏನು ಮ್ಯಾಕ್ಸಿಮಮ್ $1,00,000 ರಿವಾರ್ಡ್ಸ್ ಇದೆ. ಅದು ಸ್ಪಿನ್ ಮಾಡಬೇಕು. ಲೆಟರ್ಸ್ ಇಂಟರ್ಲಿಂಕ್ ಲ್ಯಾಬ್ ಅಂತ ಲೆಟರ್ ಇರ್ತಾವಲ್ಲ, ಆ ಲೆಟರ್ಸ್ ಎಲ್ಲ ಒಂದೊಂದು ಇದಾಗಿ ITL ಅಂದರೆ ಎಷ್ಟು ಬರುತ್ತೆ, ITLG ಅಂತ ಬರುತ್ತೆ, ಇಂಟರ್ಲಿಂಕ್ ಅಂತ ಅಂದರೆ ಎಷ್ಟು ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಹೋಗಿ ನೀವೆಲ್ಲ ಏನು 4 ಮಿಲಿಯನ್ ಬಂದಿರುವ ಸಂದರ್ಭಕ್ಕೆ ಈ ಇಂಟರ್ಲಿಂಕ್ ನೆಟ್ವರ್ಕ್ನವರು ಪ್ರಾಜೆಕ್ಟ್ನವರು ಅದನ್ನು ನಮಗೆ ರಿವಾರ್ಡ್ಸ್ ರೂಪದಲ್ಲಿ ಡಾಲರ್ಸು ನೀಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಕೆಲವರು ಕೇಳ್ತಾ ಇದ್ದಾರೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದೇನು 9ನೇ ತಾರೀಕಿಂದ 23ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗಡೆ ನೀವೆಷ್ಟು ಪ್ರಯತ್ನ ಮಾಡಿ ಎಷ್ಟು ಲೆಟರ್ಸ್ನ ಅರಿಂಗ್ ಮಾಡಿಕೊಂಡು ನೀವು ಡಾಲರ್ಸ್ನ ಅರಿಂಗ್ ಮಾಡ್ಕೋಬೋದು. ಲೆಟರ್ಸ್ನ ಸ್ಪಿನ್ ಮಾಡಿ ಲೆಟರ್ಸ್ ಬರ್ತವೆ, ಆ ಲೆಟರ್ಸಿಂದ ಡಾಲರ್ಸ್ನ ಅರಿಂಗ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ಎಲ್ಲರೂ ಹೋಗಿ ಮಾಡ್ಕೊಳ್ಳಿ. ಬಟ್ ಇನ್ನೊಂದು ಏನಂತಂದರೆ, ಫೇಸ್ಬುಕ್ ಅಕೌಂಟ್ ಇರಬೇಕು, ಮತ್ತು ಎಕ್ಸ್ ಅಕೌಂಟು ಅಂದರೆ ಟ್ವಿಟ್ಟರ್ ಅಕೌಂಟು ಕಂಪಲ್ಸರಿ ಇರಬೇಕು. ಮತ್ತು ರೆಫರ್ ಮಾಡ್ಕೋಬೋದು. ನೀವು ನಿಮ್ಮ ID ಇರುತ್ತಲ್ಲ, ಇಂಟರ್ಲಿಂಕ್ ID, ಅದ್ರ ಮುಖಾಂತರ ನೀವು ಬೇರೆಯವ್ರಿಗೆ ಯಾರನ್ನ ನಿಮ್ಮ ಫ್ರೆಂಡ್ಗೆ ನೀವು ಎಕ್ಸಾಂಪಲ್ಲು ರೆಫರ್ ಮಾಡಿರ್ತೀರ, ಅಲ್ಲಿ ಹೋಗಿ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನಲ್ಲಿ ನಿಮ್ಮದು ಏನು ಇಂಟರ್ಲಿಂಕ್ ID ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟಿಂದ ನೀವು ಸ್ಪಿನ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಆ ರೀತಿ ಎಲ್ಲರೂ ಹೋಗಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ 3ನೇ ಒನ್ನು ಇಲ್ಲಿ ಬಂದರೆ ಇದರಲ್ಲಿ 4 ಮಿಲಿಯನ್ ಯೂಸರ್ 10,000 USDT ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಪಿನ್ ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟು ಸ್ಪಿನ್ ನೌ ಅಂತ ಇದೆಯಲ್ಲ, ಇಲ್ಲಿ ಸ್ಪಿನ್ ನೌ ಮೇಲೆ ಕ್ಲಿಕ್ ಮಾಡಿ. ಮತ್ತು ಲೆಟರ್ ಸ್ಪಿನ್ ಜಾಯಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮದು ಇಂಟರ್ಲಿಂಕ್ ID ಕೇಳುತ್ತೆ. ಆ ID ಮೇಲೆ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ ನಂತರ ಈ ಥರ ಬರ್ತೈತೆ. ಈ ಥರ ಬಂದ ಮೇಲೆ ನೋಡಿ, ಎಕ್ಸಾಂಪಲ್ಲು ಲೆಟರ್ಸ್ ಇದ್ದಾವೆ. ನೀವು ಯಾವ ಲೆಟರ್ಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ. L 3 ಇದ್ದಾವೆ, T 2 ಬಾರಿ ವಿನ್ ಆಗಿದ್ದೀನಿ, N 3 ಬಾರಿ ವಿನ್ ಆಗಿದ್ದೀನಿ, I 1 ಬಾರಿ ವಿನ್ ಆಗಿದ್ದೀನಿ, A 1 ಬಾರಿ ವಿನ್ ಆಗಿದ್ದೀನಿ. ಈ ರೀತಿ ನೋಡಿ ಲೆಟರ್ಸು. ಎಕ್ಸಾಂಪಲ್ಲು ITL ಅಂದರೆ ಇದು ಕ್ಲೈಮ್ ಮಾಡಿಕೊಂಡ್ರೆ ಇವಾಗ ಒಂದು ಸ್ಪಿನ್ ಬರುತ್ತೆ. ಅದು ಬೇಡ, ಯಾರು ಕ್ಲೈಮ್ ಮಾಡ್ಕೋಬೇಡ್ರಿ. ಫಸ್ಟ್ ಒನ್ನು ನೋಡಿ, ಅದಕ್ಕೆ $5, ಇಂಟರ್ಲಿಂಕ್ ಅನ್ನೋದಕ್ಕೆ $50, ಮತ್ತು ಇಂಟರ್ಲಿಂಕ್ ಲ್ಯಾಬ್ಸ್ಗೆ $10,000. ಇಂಟರ್ಲಿಂಕ್ ಲ್ಯಾಬ್ಸ್ ITLX ಅಂತ ಈ ಲೆಟರ್ಸ್ ಎಲ್ಲ ಫಿಲ್ ಆದರೆ $10,000 ಅಪ್ ಟು $10,000 ನಿಮಗೆ ಪ್ರೈಸ್ ಮನಿ. ಹಾಗಾಗಿ ಎಲ್ಲರನ್ನ ಇದನ್ನು ಹೋಗಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಎಲ್ಲ ಹೋಗಿ ಇದು ಮಾಡ್ಕೊಳ್ಳಿ. ಇದು ಯಾವ ರೀತಿ ಮಾಡ್ಕೋಬೇಕಂತಂದರೆ, ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, 0 ಅಂತ ಇದೆ ನೋಡಿ, ಪ್ಲಸ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾನು ಏನು ಫೇಸ್ಬುಕ್ಕು ಮತ್ತು ಡೈಲಿ 24 ಅವರ್ಸ್ಗೆ ಒಂದು ಸರಿ, ಯಾವಾಗವರೆಗೂ ನವಂಬರ್ 23ವರೆಗೂ ಚಾನ್ಸ್ ಇದೆ. ಎಲ್ಲರೂ ಹೋಗಿ ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಶೇರ್ ವಿತ್ ಡೈಲಿ ಫೇಸ್ಬುಕ್ ಅಂತ ಇರುತ್ತಲ್ಲ, ಇಲ್ಲೊಂದು ಆಪ್ಷನ್ ಬರುತ್ತೆ. ನಾನು ಆಗಲೇ ಆಪ್ಷನ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾನು ಆವಾಗಲೇ ಸ್ಪಿನ್ ಮಾಡಿದ್ದೀನಿ. ಇಲ್ಲೊಂದು ಕ್ಲಿಕ್ ಮಾಡಿಕೊಂಡು ಫೇಸ್ಬುಕ್ ಕರ್ಕೊಂಡು ಹೋಗುತ್ತೆ. ಫೇಸ್ಬುಕ್ಕಲ್ಲಿ ಸೇವ್ ಮೇಲೆ ಮಾಡ್ಕೊಳ್ಳಿ. ಮತ್ತು ಟ್ವಿಟ್ಟರ್ ಕಂಪಲ್ಸರಿ ಇರಬೇಕು. ಶೇರ್ ವಿತ್ ಡೈಲಿ ಪೋಸ್ಟ್, ಈ ಪೋಸ್ಟ್ ಒಂದು ಇಲ್ಲಿ ಕ್ಲಿಕ್ ಮಾಡಿದಾಗ ಪೋಸ್ಟ್ ಬರುತ್ತೆ. ಆ ಪೋಸ್ಟ್ನ ಸೇವ್ ಮಾಡ್ಕೋಬೇಕಲ್ಲೂ. ಸೇಮ್ ಫಾಲೋ ಅಂದರೆ ಇಂಟರ್ಲಿಂಕ್ ಲ್ಯಾಬು ಅವ್ರದ್ದು ಎಕ್ಸಲ್ಲಿ ಏನೊಂದು ಪೇಜ್ ಇದೆ, ಆ ಪೇಜು ಲೈಕ್ ಮಾಡೋದಷ್ಟೇ ನೀವು ಡೈಲಿ. ಇನ್ನೊಂದು ಆಪ್ಷನ್ ಹೇಳಿದಲ್ಲ, ಎಂಟರ್ ಎ ರೆಫರಲ್ ಕೋಡ್ ಅಂದರೆ ನಿಮ್ಮ ರೆಫರಲ್ ಕೋಡು ಯಾರಿಗಾನ ನೀವು ನಿಮ್ಮ ಫ್ರೆಂಡ್ಸ್ಗೂ ಇನ್ನೊಬ್ರಿಗೂ ಈ ಥರ ಆಪ್ಷನ್ಗೆ ಹೋಗಿ ಇಲ್ಲಿ ಎಂಟರ್ ದ ರೆಫರಲ್ ಕೋಡು, ನಿಮ್ಮ ರೆಫರ್ ಕೋಡ್ ಕೊಟ್ಟರೆ ನಿಮಗೆ ಮತ್ತೆ ಒಂದು ಪಾಯಿಂಟ್ ಬರುತ್ತೆ. ಆವಾಗ ಮತ್ತೆ ನೀವು ಸ್ಪಿನ್ ಮಾಡ್ಕೋಬೋದು. ಒಂದು ಪಾಯಿಂಟ್ ಬಂದಾಗ ಎಷ್ಟು ಪಾಯಿಂಟ್ ಅರ್ನಿಂಗ್ ಮಾಡ್ಕೊತೀವೋ, ಎಷ್ಟು ರೆಫರ್ ಮಾಡ್ತೀರೋ ನೀವು ಸ್ಪಿನ್ ಮಾಡಿ ಅಷ್ಟು ಹಣವನ್ನು ನೀವು ಗಳಿಸ್ಬೋದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ರೆಫರ್ ಕೋಡ್ ಕೊಡ್ತೀನಿ. ಯಾರಾದರೂ ನನ್ನ ರೆಫರ್ ಕೋಡ್ ಹಾಕ್ಕೊಂಡ್ರೂ ನಿಮಗೆ ಪಾಯಿಂಟ್ ಬರುತ್ತೆ, ನಿಮ್ಮಿಂದ ನನಗೊಂದು ಪಾಯಿಂಟ್ ಬರುತ್ತೆ. ಹಾಗಾಗಿ ಎಲ್ಲರೂ ತೋರಿಸ್ನಲ್ಲ, ರೆಫರ್ ಕೋಡು ನಂದು ಆ್ಯಡ್ ಮಾಡಿ, ನಿಮ್ಗೊಂದು ಪಾಯಿಂಟ್ ಬರುತ್ತೆ, ನನಗೊಂದು ಪಾಯಿಂಟ್ ಬರುತ್ತೆ. ಮತ್ತು ಸ್ಪಿನ್ ಮಾಡ್ಕೊಳ್ಳಿ, ಅರ್ನಿಂಗ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಅರ್ಥ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು, ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಕೊಡ್ತೀನಿ.
ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂತಂದರೆ ಜಾಯಿನ್ ಆಗಿ, ನಾನು ಇದ್ರ ಬಗ್ಗೆ ಅಪ್ಡೇಟ್ಗಳು ನೀಡ್ತಾ ಇರ್ತೀನಿ ಆ ಗ್ರೂಪಲ್ಲಿ, ನಿಮಗೂ ಅನುಕೂಲ ಆಗುತ್ತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿ ನಾವು ಲಾಗಿನ್ ಮಾಡ್ಕೋಬೇಕು, ಯಾವ ರೀತಿ ಮೈನಿಂಗ್ ಮಾಡಬೇಕು, ಯಾವ ರೀತಿ ಫೇಸ್ ವೆರಿಫಿಕೇಷನ್ ಮಾಡಬೇಕು ಅನ್ನೋ ಲಿಂಕ್ ಕೂಡ ಕೊಡ್ತೀನಿ. ಇನ್ನೂ ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ವೋ ಕೂಡಲೇ ಹೋಗಿ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡಿಕೊಂಡು ಅದರ ಮುಖಾಂತರ ಮಾಡ್ಕೊಳ್ಳಿ. ನಾನು ನಿಮ್ಮ ಕನ್ನಡಿಗ, ನನಗೆ ನೀವು ಸಪೋರ್ಟ್ ಮಾಡಬೇಕು, ನಾನು ಇದು ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.